ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೂಪರ್ ಹೆಲ್ದಿ ಕಾರ್ನರ್. ಹೇಗಿದ್ದೀರಾ? ನಾನಿವತ್ತು ನಿಮಗೆ ಮನೆಯಲ್ಲೇ ಮಾಡಿದಂಥ ಶಾವಿಗೆಯಿಂದ ಉಪ್ಪಿಟ್ಟನ್ನು ಯಾವ ರೀತಿಯಲ್ಲಿ ತಯಾರಿಸಬಹುದಂತ ಹೇಳಿಕೊಡ್ತಾ ಇದ್ದೇನೆ. ಇಲ್ಲಿ ಒಂದು ಪಾತ್ರೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ನಾನು ತೆಂಗಿನ ಎಣ್ಣೆಯನ್ನು ಸೇರಿಸ್ತಾ ಇದ್ದೇನೆ. ಈ ತೆಂಗಿನ ಎಣ್ಣೆ ಬಿಸಿಯಾಗ್ತಿದ್ದ ಹಾಗೆ ನಾವು ಇದಕ್ಕೆ 1 ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಬೇಕು. ಈ ಸಾಸಿವೆ ಏನಿದೆ ಇದು ಹೊಡೆದ ತಕ್ಷಣ ನಾವು ಇಲ್ಲಿ ಉಪ್ಪಿಟ್ಟನ್ನು ಮಾಡಲಿಕ್ಕೆ 1 ಈರುಳ್ಳಿ, 4-5 ಬೆಳ್ಳುಳ್ಳಿ ಹೆಸಳು, 1 ಹಸಿಮೆಣಸಿನಕಾಯಿ ಮತ್ತು 1/4 kg ಬೀನ್ಸ್ ಮತ್ತು 1 ಕ್ಯಾರೆಟನ್ನು ಹಾಗೂ 1/2 ಕಪ್ ಬಟಾಣಿ ಏನಿದೆ ಅದನ್ನು ತಗೊಂಡಿದ್ದೇನೆ. ಮೊದಲಿಗೆ ನಾವು ಈರುಳ್ಳಿ, ಮೆಣಸು ಹಾಗೂ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಬೇಕು. ಇದು ಈರುಳ್ಳಿ ಏನಿದೆ ಗೋಲ್ಡನ್ ಬ್ರೌನ್ ಬರುವ ತನಕ ನೀವು ಫ್ರೈ ಮಾಡಿಕೊಳ್ಬೇಕು. ಇದಕ್ಕೆ 1 ಸ್ಪೂನ್ ಸಾಲ್ಟ್, ಉಪ್ಪನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ. ನಿಮಗೆ ಟೇಸ್ಟ್ ನೋಡಿ ಉಪ್ಪನ್ನು ಮತ್ತೆ ಸೇರಿಸ್ಕೊಳ್ಬೋದು ಕಡಿಮೆ ಆದರೆ. ಇದನ್ನು ನೀವು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ. ನಾನು ಮನೆಯಲ್ಲೇ ಮಾಡಿದಂಥ ಶಾವಿಗೆಯನ್ನು ಇದರಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಉಪ್ಪಿಟ್ಟು ಮಾಡಲಿಕ್ಕೆ. ಆ ಶಾವಿಗೆ ಯಾವ ರೀತಿ ಮಾಡೋದಂತ ನಿನ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಅದನ್ನು ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡಿ. ಇಲ್ಲಿ ನಾನು 1/2 ಕಪ್ನಷ್ಟು ಬಟಾಣಿ ಹಾಕ್ತಾ ಇದ್ದೇನೆ ಮತ್ತು 1/4 kg ಬೀನ್ಸ್ ಇದೆ ಮತ್ತು 1 ಕ್ಯಾರೆಟ್ ಸೇರಿಸ್ತಾ ಇದ್ದೇನೆ. ಈ ವೆಜಿಟೇಬಲ್ಸ್ ಏನಿದೆ, ತರಕಾರಿಗಳು ನಿಮಗೆ ಫ್ರೋಝನ್ ಕೂಡ ಸಿಗ್ತದೆ, ಆದರೆ ನಾನಿಲ್ಲಿ ಫ್ರೋಝನ್ ಯೂಸ್ ಮಾಡ್ತಾ ಇಲ್ಲ. ನಾನು ಫ್ರೆಶ್ ವೆಜಿಟೇಬಲ್ಸನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ 1/2 ಕಪ್ನಷ್ಟು ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಬಿಡಿ. ಈ ತರಕಾರಿಗಳು ಬೇಯ್ತಾ ಇದೆ. ಈ ಸ್ಟೆಪ್ಪಲ್ಲಿ ನಿಮಗೆ ಅರ್ಧ ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಳ್ಬೋದು. ಆ ತುಪ್ಪವನ್ನು ಸೇರಿಸ್ಕೊಳ್ಳುವುದರಿಂದ ಒಳ್ಳೆ ಟೇಸ್ಟ್ ಕೊಡ್ತದೆ, ಪರಿಮಳ ಕೊಡ್ತದೆ. ಇಲ್ಲಿ ನಾನು ಮನೆಯಲ್ಲೇ ಮಾಡಿದಂಥ ಶಾವಿಗೆಯನ್ನು ಈ ಉಪ್ಪಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಆ ಶಾವಿಗೆ ಏನಿದೆ 2 ಶಾವಿಗೆ ತಗೊಂಡಿದ್ದೆ, ಅದನ್ನು ಚೆನ್ನಾಗಿ ಸಣ್ಣ ತುಂಡುಗಳನ್ನಾಗಿ ಮಾಡಿದ್ದೇನೆ. ಇದನ್ನು ಇವಾಗ ಈ ಬೆಂದ ತರಕಾರಿ ಜೊತೆ ನಾನು ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಕಲಸಿ ಸ್ವಲ್ಪ ಹೊತ್ತು ಇದನ್ನು ಬೇಯಲಿಕ್ಕೆ ಬಿಡಿ. ಹೆಚ್ಚಿಗೆ ಬೇಯಿಸ್ಬೇಕಂತಿಲ್ಲ, ಯಾಕಂದರೆ ಈ ಮನೆಯಲ್ಲೇ ಮಾಡಿದ ಶಾವಿಗೆ ಅದನ್ನು ಆಲ್ರೆಡಿ ನಾವು ಬೇಯಿಸಿದ್ದೇವೆ. ಇದಕ್ಕೆ ಸೇರಿಸ್ಕೊಳ್ಳೋದಷ್ಟೇ. ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡಿ. ಇಲ್ಲಿ ನಾನು ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೇನೆ. ಯಾರಿಗೆಲ್ಲ ಕಾಯಿ ತುರಿ ಬೇಡ ಅವರು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಬೇಯಲಿಕ್ಕೆ ಬಿಡುವ ಸ್ವಲ್ಪ ಹೊತ್ತು. ಇವಾಗ ನಮ್ಮ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಇದನ್ನು ನಾನು
ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಮನೆಯಲ್ಲೇ ನೀವು ಶಾವಿಗೆ ಮಾಡಿದ್ದಿದ್ರೆ ಅದು ಉಳಿದಿದ್ರೆ ಅದನ್ನು ಯಾವ ರೀತಿಯಲ್ಲಿ ಹೀಗೆ ಉಪಯೋಗಿಸ್ಕೊಳ್ಬೋದಂತ ನೀವು ನೋಡಿದ್ದೀರಿ. ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಮನೆಯಲ್ಲೇ ಮಾಡಿದಂಥ ಶಾವಿಗೆಯ ಉಪ್ಪಿಟ್ಟು ರೆಡಿಯಾಗಿದೆ. ರೆಸಿಪಿನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.